ತಿಂಗಳುಗಳ ಕಾಲ ನಿಮ್ಮ ಮೊಬೈಲ್ ಅಲ್ಲಿ ಸ್ಕ್ರೀನ್ ಸೇವರ್ ಆಗಿರ್ಬೇಕದು. ಮಾಡ್ತೀರಾ? ಬೆಳಗಾಗಿ ಎದ್ದ ತಕ್ಷಣ ದೇವ್ರ ಫೋಟೋ ನೋಡಬೇಕು ಅಂತ ನಮ್ಮೆಲ್ಲರ ಮನಸ್ಸಿನಲ್ಲಿದೆ, ಗೊತ್ತು ನನಗೆ. ಒಂದು ದಿನ ಮಾಡ್ತೀವಿ, ಎರಡನೇ ದಿನ ಬೆಳಗ್ಗೆ ಯಾಕೆ ಈ ಫೋಟೋ ಅಂತ ತೆಗಿತೀವಿ. ಹಿಂಗ ತೆಗೆದಿಟ್ಟು ಒಳ್ಳೇದು ಮಾಡಬೇಕು ಅಂತ ಹೇಳಿನೇ ನಮ್ಮ ರಕ್ತದಲ್ಲಿ ಇರ್ಬೇಕಾಗಿರೋ ದಮ್ ಸತ್ತೋಗಿರೋದು ಅಂತ. ಮಿತ್ರ, ಯಾವ ದಮ್ಮಿನಿಂದ ನಾವು ಬದುಕಬೇಕಾಗಿತ್ತೋ, ಯಾವ ದಮ್ಮಿನಿಂದ ಎದೆ ಎತ್ತಿ ನಡಿಬೇಕ. ನಮ್ಮ ರಾಷ್ಟ್ರ ರೀ, ಯಾರಪ್ಪಂದೋ ರಾಷ್ಟ್ರ ಅಲ್ಲ ಇದು. ನಾನು ಪಕ್ಕದ ಪಾಕಿಸ್ತಾನದಲ್ಲಿ ಎದೆ ಎತ್ತಿ ನಡೆಯಕ್ಕಾಗಲ್ಲ, ಒಪ್ಕೊಳ್ತೀನಿ. ಅಫ್ಘಾನಿಸ್ತಾನದಲ್ಲಿ ಎದೆ ಎತ್ತಿ ನಡೆಯಕ್ಕಾಗಲ್ಲ, ಒಪ್ಕೊಳ್ತೀನಿ. ನಾನು ಬಾಂಗ್ಲಾದೇಶದಲ್ಲಿ ಎದೆ ಎತ್ತಿ ನಡೆಯೋದು ಕಷ್ಟ, ಒಪ್ಕೊಳ್ತೀನಿ. ಇದು ಯಾರಪ್ಪನ ದೇಶ ಇದು? ಹೀಗಿರುವಾಗ ಇಲ್ಲಿ ನಡಿಲಿಕ್ಕಾಗಲ್ಲ ಅಂತಂದ್ರೆ ಏನ್ ಅರ್ಥ ಗೊತ್ತೇನು? ಇಲ್ಲಿ ಎದೆ ಎತ್ತಿ ನಡಿಲಿಕ್ಕಾಗ್ತಿಲ್ಲ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ನಮ್ಮ ರಕ್ತ ತಣ್ಣಗಾಗೋಗಿದೆ ಅಂತ ಅರ್ಥ. ಯಾಕೆ ತಣ್ಣಗಾಗಿದೆ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಕೈಗಳನ್ನ ಉಜ್ಕೊಂಡು ಒಂದ್ಸಲ ನೋಡಿ, ದೇವರು ಕಾಣಿಸ್ತಾರೆ. ನೆಮ್ಮದಿಯಿಂದಿರಿ, ಹಾಯಾಗಿರಿ. ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ಓದಿಸಿ, ಡಾಕ್ಟರ್ ಮಾಡಿ, ಇಂಜಿನಿಯರ್ ಮಾಡಿ. ಒಬ್ಬನೇ ಮಗ ಇದ್ದಾನೆ, ಅವನ್ ಚೆನ್ನಾಗಿ ನೋಡ್ಕೊಳ್ಳಿ. ಅವನ್ ಕಾಲಿಗೊಂದು ಗಾಯ ಆದ್ರೂ ಕೂಡ ಕಣ್ಣೀರು ಸುರಿಸ್ಬಿಡಿ ಕೊಡಗಟ್ಲೆ ಅಂತ ಹೇಳಿ 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 ನಾವು ಹೇಗ್ ಬೆಳೆಸ್ಬಿಟ್ಟಿದೀವಿ ಅವ್ರನ್ನ ಅಂತಂದ್ರೆ, ಮುಟ್ಟಿದ್ರೆ ಮೆತ್ತಗಿರೋ ತರ ಬೆಳೆಸ್ಬಿಟ್ಟಿದೀವಿ ಅಂತ. ಈ ಕಥೆಗಳು ಬಂದ್ರೆ, ಟಿವಿನಲ್ಲಿ ಬಂದ್ರೆ ಮಕ್ಕಳಿಗೆ ಏನ್ ಮಾಡ್ತಾರೆ ಗೊತ್ತಾ? ಮಗು ಇದ್ ನೀನ್ ನೋಡಬಾರ್ದು, ನೀನ್ ಒಳಗೆ ಹೋಗು, ಇದ್ ನಾವು ಮಾತ್ರ ನೋಡ್ತೀವಿ ಅಂತ. ಯಾವ ಹುಡುಗನ ತಂದೆ ತೀರ್ಕೊಂಡ್ರೋ ಆ ಹುಡುಗ ಟಿವಿಯಲ್ಲಿ ಇಂಟರ್ವ್ಯೂ ಕೊಡ್ತಾ ಏನ್ ಹೇಳ್ತಾನೆ ಗೊತ್ತಾ? ನಮ್ಮನ್ನು ಕರೆದ್ರು, ಗುಂಡಿನ ಸದ್ದು ಕೇಳ್ತು, ನಾನು ನಮ್ಮ ಅಪ್ಪ ಎಲ್ಲ ಮುಚ್ಚಿಟ್ಕೊಂಡ್ಬಿಟ್ವಿ. ಆದ್ರೆ ಹೇಗೋ ಟೆರರಿಸ್ಟ್ಗಳು ನಮ್ಮನ್ನ ಗುರುತಿಸಿದ್ರು, ನಮ್ಮನ್ನೆಲ್ಲ ಆಚೆ ಕರೆದು ಹೇಳಿದ್ರು, ಇದರಲ್ಲಿ ಹಿಂದೂಗಳು ಯಾರು, ಮುಸಲ್ಮಾನ್ ಯಾರು, ಪಕ್ಕ ನಿಂತ್ಕೊಳ್ಳಿ ಅಂತ. ಹಿಂದೂಗಳನ್ನ ನೋಡಿ ಕೊಂದ್ರು ಅಂತ ಆ ಪುಟ್ಟ ಹುಡುಗ ಹೇಳ್ತಾನೆ. ಶಿವಮೊಗ್ಗದ ಹೆಣ್ಣುಮಗಳು ನನ್ನ ಯಜಮಾನರನ್ನು ಕೊಂದಿಯಲ್ಲಪ್ಪ, ನನ್ನನ್ನು ಕೊಂದು ಬಿಡು ಅಂತ ಕೇಳಿದ್ದಕ್ಕೆ ಅವನು ಹೇಳ್ತಾನೆ, ಇಲ್ಲ, ನೀನ್ ಬದುಕಿರ್ಬೇಕು, ಯಾಕೆಂದ್ರೆ ಮೋದಿಗೆ ಹೇಳ್ಬೇಕಲ್ಲ. ಮಿತ್ರ, ಇವತ್ತು ನಾವು ಸೇರಿದ್ದು ನಾವು ಹೇಳ್ಕೊಳ್ಳಿಕ್ಕಲ್ಲ, ಮೋದಿಗೆ ಹೇಳಲಿಕ್ಕೆ ಸೇರಿರೋದು. ನಿಮಗೆ ವೋಟ್ ಹಾಕಿರುವಾಗ ನಾವು ಹೆಮ್ಮೆಯಿಂದ ವೋಟ್ ಹಾಕಿದ್ದೀವಿ. ಯಾಕೆ ಗೊತ್ತಾ? ಹಿಂದೂಗಳನ್ನ ರಕ್ಷಣೆ ಮಾಡ್ತೀರಾ ಅಂತ ವೋಟ್ ಹಾಕಿರೋದು. ಒಬ್ಬೊಬ್ಬ ಹಿಂದುವಿನ ಪ್ರಾಣ ಹೋದಾಗ್ಲೂ ಕೂಡ ನಾವು ನಿನ್ನ ಎದುರಿಗೆ ಹೀಗೆ ನಿಲ್ತೀವಿ. ವಿ ಕಾಂಟ್ ಟಾಲರೇಟ್. ಯಾರ್ದೋ ಗವರ್ಮೆಂಟ್ ಇತ್ತು, ಯಾರ್ದೋ ಗವರ್ಮೆಂಟ್ ಅಲ್ಲಿ ಹಿಂದೂಗಳನ್ನ ಬುಚರ್ ಮಾಡಿದ್ರು ಒಪ್ಕೊಳ್ಬಹುದು. ಆದ್ರೆ ನಿಮ್ಮ ಗವರ್ನಮೆಂಟ್ ನಲ್ಲಿ ಪಾಕಿಸ್ತಾನದಿಂದ ಬಂದ ಸೈನಿಕರು, ಟೆರರಿಸ್ಟ್ಗಳಲ್ಲ ರೀ ಇವರು, ಪಾಕಿಸ್ತಾನದ ಸೇನೆಯ ಬಂದಿರೋದು. ಆಸಿಮ್ ಮುನೀರ್ ಕಳೆದ ಕೆಲವು ದಿನಗಳ ಹಿಂದೆ ಮಾತನಾಡ್ತಾ ಏನ್ ಮಾತನಾಡಿದ್ದ ಗೊತ್ತಾ? ಪಾಕಿಸ್ತಾನ ನಿರ್ಮಾಣಗೊಂಡಿರೋದು ಕಲ್ಮಾದ ಮೇಲೆ, ಈ ಕಲ್ಮಾಕ್ಕೋಸ್ಕರ ಏನ್ ಬೇಕಿದ್ರು ಮಾಡ್ತೀವಿ ಅಂತ ಹೇಳಿದ. ಅದು ತಕ್ಕಂತೆ ಅಲ್ಲಿಗೆ ಬಂದಿರೋರು ಕಲ್ಮಾ ರಿಸೈಟ್ ಮಾಡದೇ ಇರೋರ್ನೆಲ್ಲ ಹೊಡೆದು ಕೊಂದಿದ್ದಾರೆ ಅಂತಂದ್ರೆ ಯಾರು ಹೇಳಿರೋದು? ಊರಿಗೆ ನುಗ್ಗಿ ಬಂದಾಗ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ, ವಿ ಅಪ್ರಿಸಿಯೇಟೆಡ್. ಪುಲ್ವಾಮಾ ದಾಳಿಯಾದಾಗ ನೀವು ಏರ್ ಸ್ಟ್ರೈಕ್ ಮಾಡಿದ್ರಿ, ನಾವು ಅಪ್ರಿಸಿಯೇಟ್ ಮಾಡಿದ್ವಿ, ನಾವು ಹೆಮ್ಮೆ ಪಟ್ವಿ, ನಮ್ಮ ಓಟಿಗೆ ವ್ಯಾಲ್ಯೂ ಸಿಗ್ತಲ್ಲ ಇವತ್ತು ಅಂತ. ಆದ್ರೆ ಇವತ್ತು ಭಾರತದೊಳಗೆ ಬಂದು 26 ಜನ ಅಮಾಯಕರನ್ನ, ಯಾರ ಕೈಯಲ್ಲಿ ಒಂದು ಲಾಠಿ ಕೂಡ ಇರಲಿಲ್ವೋ, ಯಾರು ಹನಿಮೂನ್ ಸೆಲೆಬ್ರೇಟ್ ಮಾಡಲಿಕ್ಕೆ, ಯಾರು ಕಾಶ್ಮೀರದ ಸೌಂದರ್ಯ ನೋಡ್ಲಿಕ್ಕೆ ಅಂತ ಹೋಗಿದ್ರು, ಅವರನ್ನು ನೀವು ಕೊಂದ್ರಲ್ಲ. ಈಗ ನಮಗೆ ಸರ್ಜಿಕಲ್ ಸ್ಟ್ರೈಕ್ ಸಾಕಾಗಲ್ಲ, ಈಗ ನಮಗೆ ಏರ್ ಸ್ಟ್ರೈಕ್ ಸಾಕಾಗಲ್ಲ. ನಮಗೀಗ ಆಸಿಮ್ ಮುನೀರೇ ಬೇಕು, ಆಸಿಮ್ ಮುನೀರೇ ಬೇಕು. ಮಿತ್ರ, ನಾನು ಕೇಳೋ ಬಹಳ ದೊಡ್ಡದಿರಬಹುದು, ಬೇಕು. ಮಿತ್ರ, ಇವತ್ತು ನಾನು ನರೇಂದ್ರ ಮೋದಿ ಅವರನ್ನ ಕೇಳ್ಕೊಳ್ತೀನಿ, ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ. ನಮ್ಗೆ ಗೊತ್ತಿದೆ, ಉರಿಯಲ್ಲಿ ದಾಳಿ ಮಾಡಿದವರ ತಿಥಿ ಮುಗಿಯೋಕ್ಕಿಂತ ಮುಂಚೆ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ. ಪುಲ್ವಾಮಾದಲ್ಲಿ ತೀರಿಕೊಂಡವರು ಮನೆಗೆ ಬಂದು ಅವರ ಶೋಕ ಆರೋಕ್ಕಿಂತ ಮುಂಚೆ ಏರ್ ಸ್ಟ್ರೈಕ್ ಮಾಡಿದಿರಿ. ಇವತ್ತು ನನ್ನ ದೇಶದ ಮೂಲೆ ಮೂಲೆಯ 26 ಜನ ಅಮಾಯಕರನ್ನ ಕಳ್ಕೊಂಡಿದ್ದೀವಿ. ಇವರ ಶೋಕ ಆರೋಕ್ಕಿಂತ ಮುಂಚೆ, ನನ್ನ ಮೊಬೈಲ್ನಲ್ಲಿರುವಂತ ಆ ಸ್ಕ್ರೀನ್ ಸೇವರ್ ಕಳೆದು ಹೋಗೋಕ್ಕಿಂತ ಮುಂಚೆ ನನಗೆ ಸರಿಯಾದ ಉತ್ತರ ಬೇಕು ಅಂತ ಮೋದಿಯವರಿಗೆ ಹೇಳಲಿಕ್ಕೋಸ್ಕರವೇ ಇಲ್ಲಿ ನಿಂತಿರೋದು. ನಾವೆಲ್ಲರೂ ಮೋದಿಯವರಿಗೆ ಹೇಳಬೇಕಾಗಿದೆ ಇವತ್ತು, ಇನ್ನು ಸಾಕು, ಎಷ್ಟು ದಿನ ಅಂತ. ಮಿತ್ರ, ಯುದ್ಧ ಶುರುವಾದ್ರೆ ಸುಲಭ ಇಲ್ಲ ಅನ್ಕೊಳ್ಬೇಡಿ. ಯುದ್ಧ ಶುರುವಾದ್ರೆ ಇದು ಬರೀ ಸೈನಿಕರು ಮಾತ್ರ ಹೋರಾಟ ಮಾಡ್ತಾರೆ ಅಂತ ನನಗೂ ನಿಮಗೂ ಹೋರಾಟ ಇದೆ. ಯುದ್ಧ ಶುರುವಾದ್ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ಸೆಸ್ ಬೀಳುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ನಮ್ಮ ಓಡಾಟಕ್ಕೆ ಕಷ್ಟ ಆಗುತ್ತೆ, ಸಹಿಸ್ಕೋತೀರಿ? ಸಹಿಸ್ಕೋಬೇಕು.
ಯಾಕೆ ಸಹಿಸ್ಕೋಬೇಕು ಅಂತಂದ್ರೆ ಸ್ವಾಭಿಮಾನ ಹೀನನಾಗಿ ನರಸತ್ತು ಬದುಕೋಕ್ಕಿಂತ 4 ದಿನ ಗಂಡಸಿನಂತೆ ಬದುಕಬೇಕು ಅಂತಂದ್ರೆ ಸಹಿಸ್ಕೋಬೇಕು. ಪಾಠ ಕಲಿಸಬೇಕಾಗಿದೆ. ಆ ಪಾಠ ಕಲಿಸದೆ ಹೋದ್ರೆ ಇನ್ನು ಪಾಕಿಸ್ತಾನ ಸುಧಾರಿಸೋದಿಲ್ಲ. ನಂಗೆ ಗೊತ್ತು, ರಾಜತಾಂತ್ರಿಕ ನಡೆಗಳು ಭಿನ್ನ ಭಿನ್ನ ಸ್ವರೂಪದಲ್ಲಿರ್ತವೆ. ಈ ದೇಶ ಅದಾಗಲೇ ಯುದ್ಧದ ಘೋಷಣೆ ಮಾಡಿ ಆಯ್ತು ಇಂಡೈರೆಕ್ಟ್ಲಿ. ನಾವ್ ಯಾವತ್ತು ಪಾಕಿಸ್ತಾನದೊಂದಿಗೆ ಇದ್ದಂತ ಇಂಡಸ್ ವಾಟರ್ ಟ್ರೀಟಿಯನ್ನ ಅದನ್ನ ಕ್ಯಾನ್ಸಲ್ ಮಾಡಿದೀವಿ ಅಂತಿದ್ದೀವೋ ಇದು ಇಂಟರ್ನ್ಯಾಷನಲ್ ವಾರ್ ಘೋಷಣೆನೇ. ನಾವು ವಾಘಾ ಬಾರ್ಡರ್ ನ ಕ್ಲೋಸ್ ಮಾಡಿದೀವಿ. ವಾಘಾ ಬಾರ್ಡರ್ ನಲ್ಲಿರುವಂತ ನೌಟಂಕಿ ಇನ್ಮೇಲೆ ಬಂದ್ ಇಲ್ಲ, ನಡೆಯಲ್ಲ. ವಾಘಾ ಬಾರ್ಡರ್ ನಿಂದ ಯಾರು ಒಳಗೆ ಬರುವಂತಿಲ್ಲ. 27ನೇ ತಾರೀಕು ಯಾರ್ಯಾರು ಪಾಕಿಸ್ತಾನಿಯರು ಭಾರತದಲ್ಲಿದ್ದಾರೋ ಗೆಟ್ ಲಾಸ್ಟ್. ಯಾರ್ಯಾರು ನೀವು ಬಂದಿದ್ದೀರೋ ಭಾರತಕ್ಕೆ ಮೆಡಿಕಲ್ ವಿಚಾರಕ್ಕೋಸ್ಕರ ನಿಮಗೆ ಮಾತ್ರ 29ರವರೆಗೂ ಟೈಮ್ ಯಾರು ಇರುವಂತಿಲ್ಲ. ಯಾವ ರಾಜತಾಂತ್ರಿಕರು ಪಾಕಿಸ್ತಾನದಲ್ಲಿ ಇರುವಂತಿಲ್ಲ. ಈ ದೇಶ ಸ್ಪಷ್ಟವಾದ ನಿರ್ಣಯ ತೆಗೆದುಕೊಂಡಿದೆ. ಈಗ ನಾವಿಲ್ಲಿ ಸೇರಿರುವಾಗ ದೇಶದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಮಹತ್ವದ ನಿರ್ಣಯ ತೆಗೆದುಕೊಳ್ತಾರೆ. ಮತ್ತು ನನಗೆ ನನ್ನ ಪ್ರಧಾನಿ ಮೇಲೆ ವಿಶ್ವಾಸ ಇದೆ. ನಮ್ಮ ವಿಶ್ವಾಸವನ್ನು ಅವರು ಯಾವತ್ತೂ ಭಂಗಪಡಿಸಲಿಲ್ಲ ಅಂತ ನಾನು ವಿಶ್ವಾಸದಿಂದ ಹೇಳ್ಕೊಳ್ತೀನಿ. ಆದರೆ ನಾವೆಲ್ಲರೂ ಜೊತೆಯಲ್ಲಿ ನಿಲ್ಲಬೇಕಾಗಿದೆ. ಈ ದೇಶದ ಪ್ರಧಾನಿಗೆ ಹೇಳೋಣ, ನೀವು ತೆಗೆದುಕೊಳ್ಳುವ ಎಲ್ಲ ಘನಿಷ್ಠವಾಗಿರುವಂತ ನಿರ್ಧಾರಗಳಿಗೆ ನಾವು ಮೂಲೆ ಮೂಲೆಯ ಜನ ಬೆಂಬಲ ಘೋಷಿಸ್ತೀವಿ ಅಂತ ಘೋಷಿಸ್ತೀರಾ? ಒಂದ್ಸಲ ಉಚ್ಚಕಂಠದಲ್ಲಿ ಭಾರತ್ ಮಾತೆಗೊಂದು ಜೈಕಾರ ಕೊಡಿ, ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ಜೈ ಹಿಂದ್, ಜೈ ಹಿಂದ್. ಮಿತ್ರ, ಈ ಒಗ್ಗಟ್ಟು ಹೀಗೆ ಇರಬೇಕು. ಜಾತಿ ಮತ ಪಂಥಗಳನ್ನು ಮರೆತು ಒಟ್ಟಾಗಬೇಕು. ಚುನಾವಣೆ ಬಂದಾಗ ನಮ್ಮ ಜಾತಿ ಹೆಸರು ವಿಭಜಿಸ್ತಾರೆ. ನಮ್ಮ ಜಾತಿ ಗಣತಿ ಮಾಡಿ ಚೂರ್ ಮಾಡಿ ಒಂದೇ ಮತದವರು ಜಾಸ್ತಿ ಇದ್ದಾರೆ ಅಂತ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭ ಮಾತ್ರ ನಮ್ಮನ್ನು ಭಾಷೆ ಹೆಸರಲ್ಲಿ ವಿಭಜಿಸ್ತಾರೆ. ಮಿತ್ರ, ಇವತ್ತು ನಾವೆಲ್ಲರೂ ಒಂದಾಗಿ ನಿಂತ್ಕೊಳ್ಳೋಣ. ಭಾರತದಲ್ಲಿ ಮಹಾರಾಷ್ಟ್ರದವನಿಗೆ ತೊಂದರೆ ಆದ್ರು, ಕೇರಳದವನಿಗೆ ತೊಂದರೆ ಆದ್ರು, ಉತ್ತರ ಪ್ರದೇಶದವನಿಗೆ ತೊಂದರೆ ಆದ್ರು, ಕಾಶ್ಮೀರದಲ್ಲಿ ಒಬ್ಬ ಭಾರತೀಯನಿಗೆ ತೊಂದರೆ ಆದ್ರೂ ಅದು ನನಗಾಗಿರುವ ತೊಂದರೆ ಅಂತ ಭಾವಿಸೋ ಜೊತೆಯಲ್ಲಿ ನಿಲ್ತೀವಲ್ಲ, ಅದು ರಾಷ್ಟ್ರ ಕಟ್ಟುವ ಲಕ್ಷಣ. ಯಾವ್ಯಾವ ತರುಣರು ಇಲ್ಲಿ ಬಂದಿದ್ದೀರೋ ಸುಮ್ಮನೆ ಕೂತ್ಕೋಬೇಡಿ. ನಾನು ನಿನ್ನೆ ಓದ್ತಾ ಇದ್ದೆ, ಗೊತ್ತಿಲ್ಲ ನಂಗೆ ಇಲ್ಲಿರುವಂತ ಸೈನಿಕರುಗಳೇ ಹೇಳಬೇಕು, ಅರ್ಜೆಂಟ್ ಬಂದ್ರೆ ಯುದ್ಧದ ಘೋಷಣೆ ಆದ್ರೆ ಯಾರ್ಯಾರಿಗೆ ಯುದ್ಧಕ್ಕೆ ಹೋಗುವಂತ ಸಾಧ್ಯತೆಗಳಿವೆ, ಕೊನೆ ಪಕ್ಷ ಹಿಂದೆ ಹೋರಾಟ ಮಾಡಬಹುದು, ಅವರುಗಳದ್ದು ಟೀಮ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಕಾಶ ಯಾಕ್ರಿ ಬಿಡ್ತೀರಾ? ಅಕಸ್ಮಾತ್ ಆ ತರದ ಅವಕಾಶ ಇದ್ರೆ ಆ ತರದ ಅವಕಾಶವನ್ನ ನನ್ನ ದೇಶದ ಸೈನಿಕರು ಕೊಡಲ್ಲ. ನಂಗೆ ಗೊತ್ತಿದೆ. 90,000 ಸೈನಿಕರನ್ನ ತಮ್ಮ ಕಾಲು ಕೆಳಗಿಟ್ಕೊಂಡು ಹೊಸಕ್ಕೆ ಹಾಕಿದ ಸೇನೆ ನನ್ನ ಭಾರತೀಯ ಸೇನೆ. ಪಾಕಿಸ್ತಾನಕ್ಕೆ ಇವತ್ತಿಗೂ ಅವಮಾನವಾಗುವಂಥದ್ದು. ಭಾರತೀಯ ಸೇನೆಗೆ ಒಂದು ಚಾನ್ಸ್ ಕೊಟ್ರೆ, ಫ್ರೀಡಮ್ ಕೊಟ್ರೆ ಅದು ಏನ್ ಮಾಡಬೇಕು ಅದನ್ನ ಚೆನ್ನಾಗಿ ಮಾಡುತ್ತೆ ನನಗೆ ಗೊತ್ತು. ಆದ್ರೂ ನಾವು ಸ್ವಲ್ಪ ಬಲವಾಗುವಂತ ಅವಶ್ಯಕತೆ ಇದೆ. ಎದುರಿಗಿರೋ 4 ಜನ ಅವರು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿ ನಮ್ಮನ್ನು ಕೊಂದು ಹೋಗ್ತಾರೆ ಅಂತಂದ್ರೆ ನಾವು 40 ಜನ ಹೆದರ್ಕೊಂಡು ಕೂತಿರ್ಬೇಕೇನ್ರಿ? ನಮ್ಮೊಳಗೊಂದು ತಾಕತ್ತನ್ನು ಗಟ್ಟಿ ಮಾಡ್ಕೊಳ್ಳೋದು ಬೇಡವಾ? ಮಿತ್ರ, ಇದು ಒಳ್ಳೆ ಅವಕಾಶ. ಈ ಸಂದರ್ಭವನ್ನು ನಾವು ಬಿಡೋದು ಬೇಡ. ನಾವು ನಿರಂತರವಾಗಿ ನಮ್ಮೊಳಗಿನ ಅಂತಃಶಕ್ತಿಯನ್ನ ಜಾಗೃತಗೊಳಿಸಿಕೊಂಡು ನಾವು ಈ ನಾಡಿನಲ್ಲಿ ಬಲವಾಗಿ ಹೆಜ್ಜೆ ಊರುವಂತ ಪ್ರಯತ್ನ ಮಾಡೋಣ. ನೀವೆಲ್ಲರೂ ಇದಕ್ಕೆ ಜೊತೆ ನಿಲ್ತೀರಾ ಅಂತ ಅತ್ಯಂತ ಕಳಕಳಿಯಿಂದ ಭಾವಿಸ್ತಾ ನಾನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು